ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಿಯಾ ತಸ್ವಿ ವ್ಲಾಗ್. ಇವತ್ತಿನ ರೆಸಿಪಿ ರಾಗಿ ರೊಟ್ಟಿ. ಫ್ರೆಂಡ್ಸ್, ನಾನಿಲ್ಲಿ 2 ಆನಿಯನ್, 2 ಕ್ಯಾರೆಟ್, 1 ಸೌತೆಕಾಯಿ, 2 ಗ್ರೀನ್ ಚಿಲ್ಲಿ, 1 ಕಡ್ಡಿ ಕರಿಬೇವು, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ವಾಟರಲ್ಲಿ ತೊಳ್ಕೊಂಡು ಎಷ್ಟು ಸಣ್ಣಗಾಗತ್ತೆ ಅಷ್ಟು ಸಣ್ಣದಾಗಿ ಹಚ್ಕೊಳ್ಳಿ. ನಾನಿಲ್ಲಿ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ ಒಂದು ಕಡೆಗೆ. ಫಸ್ಟು ರಾಗಿ ಪೌಡರ್ಗೆ ಇಲ್ಲಿ ಜೀರಾ ಹಾಕ್ಕೊತಾ ಇದ್ದೀನಿ. ಜೀರಾ ಮಸ್ಟ್ ಆ್ಯಂಡ್ ಶುಡ್ ಎಲ್ಲದಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನು ಹಚ್ಚಿಟ್ಕೊಂಡಿದ್ದೀನಿ ತರಕಾರಿ ಮತ್ತು ಸೊಪ್ಪನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಆದಷ್ಟು ಏನೇ ಹಾಕಿದ್ರೂ ಅಷ್ಟೇ ಸೊಪ್ಪಲ್ಲೂ ನಾವು ತೊಳೆದಾಗಲೇ ನೀರು ಕ್ಲೀನಾಗಿ ಆಗಿರಲ್ಲ, ಮತ್ತು ಆನಿಯನಲ್ಲೂ ನೀರು ಬಿಟ್ಕೊಳ್ಳುತ್ತೆ. ಸೌತೆಕಾಯಿ, ಕ್ಯಾರೆಟು ಎಲ್ಲನೂ ನೀರು ಬಿಡೋ ಅಂಶನೇ ಇರೋದ್ರಿಂದ ಎಷ್ಟು ಆಗುತ್ತೆ ಅಷ್ಟು ಅದರಲ್ಲೇ ಕಲಸೋದಕ್ಕೆ ಟ್ರೈ ಮಾಡಿ. ಸೊ ಅದಾಗಲಿಲ್ಲ, ಒಂದು ಸಮಕ್ಕೆ ಒಂದು ಹದ ಬಂದಿಲ್ಲ ಅಂದಾಗ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇವಾಗ ಕಲಿಸ್ತಾ ಇನ್ನೂ ಅದು ಪೌಡರ್ ಕನ್ಸಿಸ್ಟೆನ್ಸಿಲೇ ಇತ್ತು. ಸೊ ನಾನಿಲ್ಲಿ ವಾಟರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಫಸ್ಟೇ ವಾಟರ್ ಆ್ಯಡ್ ಮಾಡ್ಕೊಬಿಡಿ. ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಈ ಥರ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಏನಿರುತ್ತೆ ಆ ಥರ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ಆಯಿಲೆಲ್ಲ ಫಸ್ಟಿಗೆ ಆ್ಯಡ್ ಮಾಡಬೇಡಿ. ವಿತೌಟ್ ಆಯಿಲೇ ಟ್ರೈ ಮಾಡಿ, ಎಲ್ತಿಗೆ ಕೂಡ ತುಂಬ ಒಳ್ಳೆಯದು. ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ. ಈಗೆಲ್ಲ ರೆಡಿ ಆದಮೇಲೆ ಒಂದು 10 ಮಿನಿಟ್ಸ್ ನೆನೆಸಿಟ್ಟು ಸ್ಟವ್ ಹಚ್ಚಿಡ್ತಾ ಇದ್ದೀನಿ. ಇಲ್ಲಿ ನಾನು ಒತ್ಕೊಳ್ಳೋದಕ್ಕೆ ಅಂತ ಹೇಳಿ ಪೇಪರ್ಸ್ ಯಾವುದೇ ಥರದ್ದು ಯೂಸ್ ಮಾಡ್ತಾಯಿಲ್ಲ. ಹೊರಗಡೆ ಶೀಟ್ ಸಿಗುತ್ತೆ, ಅದನ್ನಾದರೂ ಯೂಸ್ ಮಾಡ್ಬೋದು. ನನಗೆ ಅದೆಲ್ಲ ಕಂಫರ್ಟ್ ಇಲ್ಲ ಅಂತ ಹೇಳಿ ವೈಟ್ ಕಾಟನ್ ಬಟ್ಟೆನ ಚೆನ್ನಾಗಿ ತೊಳ್ಕೊಂಡು ಒದ್ದೆ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೂ ಕೂಡ ನಾನು ಆಯಿಲ್ ಆಗಲಿ ಅಥವಾ ವಾಟರ್ ಆಗಲಿ ಏನೂ ಬಳಸಲ್ಲ. ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ನಾನು ಹಾಗೆ ಆದಷ್ಟು ಒತ್ಕೊತಾ ಇದ್ದೀನಿ. ನೀವು ಇದೇ ಥರ ಇದು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ವಿತೌಟ್ ಆಯಿಲ್ ಅಥವಾ ವಿತೌಟ್ ವಾಟರ್. ಮತ್ತು ಕೈ ಕೂಡ ಅಂಟಲ್ಲ, ಎಷ್ಟು ಚೆನ್ನಾಗಿ ಅದು ಒತ್ಬೋದು ಅಂತ ಅಂದರೆ ನೋಡಿ, ನೀವೇ ತಟ್ಟೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಈ ಥರ ತಟ್ಟೆ ನಾನು ಬರೀ ಜಸ್ಟ್ ಕಲ್ಲ ಮೇಲೆ ಒಂದು ಸ್ವಲ್ಪ ಆಯಿಲ್ ಅಷ್ಟೇ ಹಾಕ್ತೆ, ಸ್ಪ್ರೆಡ್ಗೆ ಇದು ಅಂಟ್ಕೋಬಾರ್ದು ಹಿಟ್ಟು ಅಂತ ಹೇಳಿ. ಬಟ್ಟೆಲಿ ಮಾಡಿದ್ರೆ ಏನು ಪ್ಲಸ್ ಪಾಯಿಂಟ್ ಅಂದರೆ ತುಂಬ ಅಂದರೆ ನಾವು ಕಂಫರ್ಟಬಲಾಗಿ ಮಾಡ್ಬೋದು, ಕೈ ಸುಡಲ್ಲ ಮತ್ತು ಅಂಟ್ಕೊಳ್ಳಲ್ಲ, ಏನೂ ಆಗೋಲ್ಲ. ಇಲ್ಲಿ ನಾನು ವಾಟರ್ ಮತ್ತು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ನಾನು ಏನು ರೊಟ್ಟಿ ತಟ್ಟಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಹೀಗೆ ಮಾಡಿ. ಏಜ್ ಆಗಿರೋರು ಕೊಡೋಕ್ಕೆ ಅಥವಾ ಮಕ್ಕಳು ಕೊಡೋಕ್ಕೆ ಜಾಸ್ತಿ ಆಯಿಲೆಲ್ಲ ಇದು ಮಾಡಿಬಿಡಿ. ನಾನು ಇಲ್ಲಿ ಹಾಕಿರೋದಷ್ಟೇ ಆಯಿಲ್ನ, ಮತ್ತು ನಾನು ಹಾಕೋಕ್ಕೆ ಹೋಗಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆ ತಿನ್ನಲ್ಲ ಅನ್ನೋರಿಗೆ, ಗಂಜಿ ತಿನ್ನಲ್ಲ ಅನ್ನೋರಿಗೆ, ಮತ್ತು ಒಂದೇ ಥರ ರೊಟ್ಟಿ ಬೋರ್ ಆಗಿದ್ರೆ ನೀವು ಈ ಥರ ರೊಟ್ಟಿನ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಜೊತೆಗೆ ಏನಾದರೂ ಪಲ್ಯ, ಸಾಂಬಾರು ಏನೂ ಬೇಕು ಅಂತ ಏನಿಲ್ಲ. ಸಿಂಪಲಾಗಿ ನೀವು ಚಟ್ನಿನಾದರೂ ಮಾಡ್ಕೋಬೋದು, ಇಲ್ಲ ಖಾರ ಅಥವಾ ಏನಾದರೂ ಇದರಲ್ಲಾದರೂ ತಿನ್ಬೋದು. ಯಾಕಂದರೆ ಎಲ್ಲ ಸ್ಪೈಸಸ್ ಎಲ್ಲ ಒಳಗೆ ಆ್ಯಡ್ ಮಾಡಿರೋದ್ರಿಂದ ಯಾವುದೂ ನೀಡಿರಲ್ಲ. ನೋಡಿ, 1-2 ನಿಮಿಷ ಬೇಯೋದಕ್ಕೆ ಟೈಮ್ ತೊಗೊಳತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವೇ ನೋಡಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿರತ್ತೆ ಅಂತ ಹೇಳಿ. ಫೈನಲಿ 1-2 ಮಿನಿಟ್ಸ್ ಚೆನ್ನಾಗಿ ಬೇಯಿಸಿದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂತು. ನಾನಿಲ್ಲಿ ರೊಟ್ಟಿಗೆ ಯಾವುದೇ ಥರ ಸೈಡ್ಸ್ ಮಾಡ್ಕೊಂಡಿಲ್ಲ ಇವತ್ತು. ಆಲ್ಮೋಸ್ಟ್ ರೊಟ್ಟಿ ಎಲ್ಲ ಮಾಡಿದಾಗ ಸೈಡ್ಸ್ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನಾನು ಖಾರ ಮತ್ತು ಗೀನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟು ಹೆಲ್ತಿಯಾಗಿರುತ್ತೆ ಅಂತ ಹೇಳಿ. ಲಂಚ್ ಬಾಕ್ಸ್ಗಾಗಿರ್ಬೋದು ಅಥವಾ ಮನೇಲೇ ತಿನ್ನೋದಕ್ಕೆ ಸಿಂಪಲಾಗಿ ಏನಾದರೂ ಸಡನ್ನಾಗಿ ಬೇಕು, ರೈಸ್ ಹೆವಿ ಅನಿಸುತ್ತೆ ಅಂದರೆ ಹೆಲ್ತಿಯಾಗಿ ಈ ಥರ ಮಾಡ್ಕೋಬೋದು. ಬಿಸಿ ಬಿಸಿ ರಾಗಿ ರೊಟ್ಟಿ ತುಂಬ ಚೆನ್ನಾಗಿದೆ. ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ಟ್ರೈ ಮಾಡಿಬಿಟ್ಟು ನನಗೆ ಬೇರೆ ಏನಾದರೂ ರೆಸಿಪೀಸ್ ಬೇಕಂತ ಅಂದರೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವಾಯ್ಸಲ್ಲಿ ಸ್ವಲ್ಪ ಯಾವಾಗಲೂ ಡಿಸ್ಟರ್ಬೆನ್ಸ್ ಇರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಮನೆ ಇರೋದು ಮೇನ್ ರೋಡಲ್ಲಿ, ಸೊ ವೆಹಿಕಲ್ ಸೌಂಡು ಮತ್ತು ಮಗು ಇರೋದ್ರಿಂದ ಅದು ಇದು ಸೌಂಡ್ ಆಗ್ತಾನೆ ಇರುತ್ತೆ. ಸೊ ಸಾರಿ.